ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ತಮ್ಮಲ್ಲಿ ನೋಡಿದ ಹಾಗೆ ಇವತ್ತು ಅದೇ ವಿಡಿಯೋ ಆಗಿರುತ್ತೆ. ಸೊ ಚಿಕ್ಕಣ್ಣ ದೊಡ್ಡಣ್ಣ ಅಂದರೆ ಯಾರು ಅಂತ ಕನ್ಫ್ಯೂಸ್ ಆಗಬೇಡಿ. ಈಗ ಹಳೇ ವ್ಲಾಗ್ಸ್ ಎಲ್ಲ ನೋಡಿದ್ದೀರಲ್ಲ, ಆ ಅಣ್ಣನ ಮದುವೆ ಮುಗೀತು, ಎಲ್ಲ ಆಯಿತು. ಸೊ ಇನ್ನೊಂದು ಚಿಕ್ಕಣ್ಣ ಅಂತ ಬಂದರೆ ನಮ್ಮ ಚಿಕ್ಕಪ್ಪನ ಮಗ, ಅವನದು ಮದುವೆ ಇದೆ ನೆಕ್ಸ್ಟು. ಸೊ ಅವನ ಮದುವೆಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಅದನ್ನು ಕೂಡ ನಾನು ವ್ಲಾಗ್ ಮಾಡಿ ತೋರಿಸ್ತೀನಿ, ಆದಷ್ಟು ಕ್ಯಾಪ್ಚರ್ ಮಾಡಿ. ಸೊ ಅವನ ಮದುವೆಗೆ ಇವಾಗ ನಾನು ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀನಿ. ಸೊ ಯಾವ ಸ್ಯಾರಿ ತಗೋತೀನಿ ಏನು ಎತ್ತಂತೆಲ್ಲ ನೋಡ್ತಾ ಇರಿ, ಕನ್ಫ್ಯೂಸ್ ಆಗಬೇಡಿ. ಆಮೇಲೆ ಈಗಷ್ಟೇ ಒಬ್ರದ್ದು ಮದುವೆ ಆಯಿತು, ತಿರ್ಗಾ ಇನ್ನೇ ಯಾರಪ್ಪ ಅಂತ. ಈಗ ಆಗಿದ್ದು ಅಣ್ಣಂದು, ಈಗ ಆಗ್ತಿರೋದು ನಮ್ಮ ಚಿಕ್ಕಪ್ಪನ ಮಗಂದು ಕಿರಣ್ ಅಂತ. ಸೊ ಹೇಗಿರುತ್ತೆ ಏನು ಅಂತ ನೋಡಿ. ಹಾಗೆ ಇವತ್ತು ನಮ್ಮ ಮಮ್ಮಿ ಬೆಳಗ್ಗೆ ಒಳ್ಳೆ ನಾಷ್ಟ ಮಾಡೈತೆ. ನಾಷ್ಟ ಅಂತ ನೀವು ಉಪ್ಪಿಟ್ಟು ಪೂರಿ ಅದರಿಂದ ಕನ್ಫ್ಯೂಸ್ ಆಗಿಬಿಡಿ. ಸೊ ಉಪ್ಪು ಸಾಂಬಾರು ಹಾಗೆ ಮುದ್ದೆ. ನನಗಂತೂ ಮುದ್ದೆ ಅಂದರೆ ತುಂಬ ಇಷ್ಟ. ನಾನು ಮಾರ್ನಿಂಗೇ ಆಗಲಿ, ಮಧ್ಯಾಹ್ನನೇ ಆಗಲಿ, ಇಲ್ಲ ನೈಟೇ ಆಗಲಿ, ಯಾವಾಗ ಕೊಟ್ಟರು ನಾನು ತಿಂತೀನಿ. ಬೆಳಗ್ಗೆ ನಾಷ್ಟನೇ ಬೇಕು ಅಂತ ಏನಿಲ್ಲ, ನಂಗೆ ಮುದ್ದೆ ಅಂದರೆ ಅಷ್ಟೇ ಇಷ್ಟ. ಸೊ ಇವಾಗ ನಾನೇ ಕೇಳಿ ಮುದ್ದೆ ಮಾಡಿಸ್ಕೊಳ್ತಾ ಇರೋದು. ಸೊ ಮುದ್ದೆ ಎಲ್ಲ ತಿಂದ್ಬಿಟ್ಟು ಹೋಗ್ಬೇಕು. ಮೈಸೂರಿಗೆ ಹೋಗಲ್ಲ, ಹುಣಸೂರಿಗೆ ಹೋಗಿ ತೊಗೊಂಡ್ಬಿಡ್ತೀನಿ. ನನ್ನ ಜೊತೆ ನಮ್ಮ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಿದ ತಕ್ಷಣ ಹೋಗ್ಬಿಟ್ಟು ಸ್ಯಾರಿ ತೊಗೊಂಡು ಬರೋದು. ನೋಡೋಣ, ನಾನು ಯಾವುದೇ ರೀತಿ ಐಡಿಯಾ ಇಟ್ಕೊಂಡಿಲ್ಲ, ಇದೇ ತೊಗೋಬೇಕು ಅದೇ ತೊಗೋಬೇಕು ಅಂತ. ಅಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ನನಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಹೇಗಿರುತ್ತೆ ಬ್ಲಾಗ್ ಅಂತ ನೋಡೋಣ. ಮದುವೆಗೆ ಸ್ಯಾರಿ ಬೇಡ, ಈ ಥರ ಪೌಡ್ರೆಲ್ಲ ಬೇಕು. ಇದರಲ್ಲಿ ಎಲ್ಲ ಒಣಕವರೆ ಎತ್ಕೊ ಬಂದಿಲ್ಲ. ಈ ಥರ ಕಲರ್ ಬೇರೆ ಬೇಕು. ಕಲರ್ ಇದರಲ್ಲಿ ಇದು ಕ್ರೀಮು ವೇರ್ ಮಾಡಲ್ಲ. ನೀವೇ ಬೇಕಾದ್ರೆ ವೇರ್ ಮಾಡಿಕೊಡಿ, ಫೋಲ್ಡಿಂಗ್ ಮಾಡಿಕೊಡಿ. ಓಪನ್ ಮಾಡಲ. ಅದೇ ಬೇಕು ಅಂದ್ರೆ ಅದೇ. ಸೊ ಇವಾಗಷ್ಟೇ ನಮ್ಮದು ಶಾಪಿಂಗ್ ಎಲ್ಲ ಆಯಿತು. ಪಟ ಅಂತ ಒಂದು ಪಟ ತೊಗೊಂಡು ಹೋಗ್ಬೋದು ಅಷ್ಟೇ ಗೈಸ್. ನಮ್ಮ ಕೆಲಸ ಬೇಗನೆ ತೊಗೊಬಿಡ್ತೀವಿ ನಾವು, ಲೇಟೇ ಮಾಡಲ್ಲ. ಇವಾಗ ಬಿಲ್ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನೇ ಮಾಡಿರೋದು, ಬನ್ನಿ ಇಲ್ಲೇ ಮಾಡಿದ್ದಕ್ಕೆ ನನಗೆ. ಸೊ ಇವಾಗಷ್ಟೇ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ನಾನು ತುಂಬ ಲೇಟ್ ಮಾಡಲ್ಲ, ಹೋಗಿದ ತಕ್ಷಣ ಯಾವ್ದು ಇಷ್ಟ ಆಗುತ್ತೆ ಅಂತ ತಗೊಂಡು ಬರ್ತಾ ಇರೋದೆ. ತುಂಬ ನಾನು ಹುಡ್ಕಕ್ಕೆ ಹೋಗಲ್ಲ, ಕಣ್ಣಿಗೆ ಯಾವ್ದು ತುಂಬ ಇಷ್ಟ ಆಗುತ್ತೆ ತಗೊಂಡು ಬರ್ತಾ ಇರೋದೆ. ಸೊ ತಂದಿದ್ದೀನಿ, ಮಮ್ಮಿಗೊಂದು ನನಗೊಂದು ಅಂತ. ಸೊ ಮಮ್ಮಿಗೊಂದು ನನಗೊಂದು ಅಂತ ತಂದಿದ್ದೀನಿ, ತೋರಿಸ್ತೀನಿ ಆಮೇಲಿಂದ ಯಾವುದೆಲ್ಲ ಸೀರೆ ತಂದಿದ್ದೀನಿ, ಎಷ್ಟಾಯಿತು ಅಮೌಂಟು ಅಂತ. ಅಲ್ಲೇ ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು, ತಲೆನೋವು ಬಂದ್ಬಿಡ್ತು, ಬಿಸಿಲಿತ್ತಲ್ವ, ಅದಕ್ಕೆ ತಲೆನೋವು ಬಂದ್ಬಿಡ್ತು. ನಾವು ಒಂದು 10 ಗಂಟೆ 9:30 ಬಿಟ್ಟಿದ್ದು. ಇವಾಗ ಟೈಮ್ ಎಷ್ಟಾಯಿತು ಅಂದರೆ 12 ಗಂಟೆಗೆ ಬಂದಿದ್ದೀವಿ. ಒಂದು ರೌಂಡ್ ನಿದ್ದೆ ಮಾಡಿ ಆಯಿತು. ನಿದ್ದೆ ಮಾಡಿ ಆದಮೇಲೆ
ಊಟನೂ ಮುಗಿಸಾಯಿತು, ಮಧ್ಯಾಹ್ನದ ಊಟನೂ ಆಯಿತು. ಸೊ ಇವಾಗ ತೋರಿಸ್ತೀನಿ ಯಾವ ಸೀರೆ ತಂದಿದ್ದೀನಿ, ಎಷ್ಟು ಅಮೌಂಟು, ಏನು ಎತ್ತ ಅಂತ. ನಿಮ್ಗೆ ಆಲ್ರೆಡಿ ನನ್ನ ಹಳೆ ವ್ಲಾಗ್ಸ್ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಜಾಸ್ತಿ ಪ್ರೈಸ್ದೆಲ್ಲ ತಗೊಳಕ್ಕೆ ಹೋಗಲ್ಲ, ಕಡಿಮೆ ಪ್ರೈಸ್ ಆದ್ರೂ ಚೆನ್ನಾಗಿರಬೇಕು, ಆ ಥರನೇ ನಾನು ಸೆಲೆಕ್ಟ್ ಮಾಡ್ಕೊಂಡು ಬರೋದು. ಸೊ ಇವಾಗ ತಂದಿದ್ದೀನಿ, ಬನ್ನಿ. ಫಸ್ಟಿಗೆ ಬಂದ್ಬಿಟ್ಟು ಇದು ನಮ್ಮ ಮಮ್ಮಿ ಸ್ಯಾರಿ. ಸೇಮ್ ಇದೇ ಥರ ನಮ್ಮ ಚಿಕ್ಕಮ್ಮನೂ ನಮ್ಮ ಅಣ್ಣನ ಮದುವೆಗೆ ತೊಗೊಂಡಿದ್ರು. ನಮ್ಮ ಮಮ್ಮಿ ಸೇಮ್ ಇದೇ ರೀತಿ ಇವಾಗ ನಮ್ಮ ಅಣ್ಣನ ಮದುವೆಗೆ ತೊಗೊಂಡಿದ್ದೆ, ಚಿಕ್ಕಣ್ಣನ ಮದುವೆಗೆ ತೊಗೊಂಡು, ಚಿಕ್ಕಣ್ಣ ಅಂದರೆ ನಮ್ಮ ಕಿರಣ್ ಅಣ್ಣನ ಮದುವೆಗೆ ತೊಗೊಂಡಿರೋದು. ಸೊ ಇದೊಂದು ಸ್ಯಾರಿ. ನಾನು ಪ್ರೈಸ್ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಇದು ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡ್ತೀರಾ? ಇವಾಗಲೇ ಮಾಡಿ. ಓಕೆ, ನೋಡಿ, ಇದು ಸ್ವಲ್ಪ ಆರೆಂಜ್ ವಿತ್ ಬ್ರೌನ್ ಅಂತ ಹೇಳೋಕ್ಕಾಗಲ್ಲ, ಇದನ್ನ ಮೆರೂನ್ ಅಂತ ಹೇಳ್ಬೋದು ಆಯಿತಾ. ಮೆರೂನ್ ಕಲರ್ ಇದೆಯಲ್ಲ ಆ ಥರ. ನೋಡಿ, ಮಧ್ಯದಲ್ಲಿ ಈ ರೀತಿ ಫ್ಲವರ್ಸ್ ಇದೆ. ಹಾಗೆ ಇವಾಗ ಹೋಗ್ಬೇಕು ನಾನು ಬ್ಲೌಸ್ ಕೊಡೋಕ್ಕೆ ಕೋಕಿಲಕ್ಕನ ಹತ್ರ. ನೀವೇನು ಕೋಕಿಲ ಅಂತ ಅನ್ಬೋದು, ನಾನು ಅವ್ರ ಹತ್ರನೇ ಸ್ಟಿಚ್ ಮಾಡಿಸೋದು. ನಾನು ನನ್ನ ಎಂಗೇಜ್ಮೆಂಟಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಲ್ಲಿಗೆ ಸ್ಟಿಚ್ ಮಾಡ್ಸೋಕ್ಕೆ ಪ್ರೆಸೆಂಟ್ ಇವಾಗಲೂ ಕೂಡ ನಮ್ಮ ಎಂಗೇಜ್ಮೆಂಟ್ ಆಗಿ ಆಲ್ರೆಡಿ 2.5 ಇಯರ್ಸಿಂದನೂ ನಾನು ಅವ್ರ ಹತ್ರನೇ ಸ್ಟಿಚಿಂಗ್ ಎಲ್ಲ ಮಾಡಿಸೋದು. ಪ್ರತಿ ಒಂದು ಟಾಪ್ ಕೂಡ ನಾನು ಅಲ್ಲ ಸ್ಟಿಚ್ ಮಾಡ್ಸೋಕ್ಕೆ ಹೋಗೋದು. ಸೊ ನನಗೆ ಅವ್ರ ಕಂಫರ್ಟ್, ಅದಕ್ಕೆ ನಾನು ಅವ್ರ ಹತ್ರನೇ ಮಾಡ್ಸೋಕ್ಕೆ ಹೋಗೋದು. ಸೊ ಇದು ನಮ್ಮ ಮಮ್ಮಿ ಸ್ಯಾರಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 880 ರೂಪಾಯಿ ಅಷ್ಟು. ನೋಡಿ, ಈ ರೀತಿಯಾಗಿದೆ. ನಮ್ಮ ಮಮ್ಮಿಗೂ ಅಷ್ಟೇ ಫುಲ್ಲು ಮಂದಕ್ಕಿದ್ರೆ ಆಗಲ್ಲ, ಈ ರೀತಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಈ ರೀತಿಯಾಗಿ ಸಾಫ್ಟಾಗಿ ಇರಬೇಕು, ಆ ರೀತಿ ಸ್ಯಾರಿನೇ ನಮ್ಮ ಮಮ್ಮಿ ಇಷ್ಟಪಡೋದು. ಸೊ ಇವಾಗ ಆ ರೀತಿ ತಂದಿದ್ದೀನಿ ಹೋಗ್ಬಿಟ್ಟು. ಇದು ನಮ್ಮ ಮಮ್ಮಿ ಸ್ಯಾರಿ. ಆದರೆ ನೆಕ್ಸ್ಟ್ ಸ್ಯಾರಿ ಬಂದು ನಂದು. ಯಾವ ಅಂಗಡಿ ಅಂತ ಗೊತ್ತಾಯ್ತಲ್ವ, ನಂದಿನಿ ಸಿಲ್ಕಲ್ಲಿ ತಂದಿರೋದು ಹುಣಸೂರು. ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ನಾನು ತಂದೆ. ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಬೇಬಿ ಪಿಂಕ್ ವಿತ್ ಬ್ಲೂ ಕಲರ್ ಕಾಂಬಿನೇಷನು, ಮಧ್ಯದಲ್ಲಿ ಸಿಲ್ವರ್ ಕಲರ್ ಜೆರಿಲಿ ಈ ರೀತಿ ಫ್ಲವರ್ಸ್ ಹಾಕಿ ಡಿಸೈನ್ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ಯಾವುದೂ ನಾನು ಆಪ್ಷನ್ ನೋಡಲೇ ಇಲ್ಲ, ಏನಕ್ಕೆ ಅಂದರೆ ಈ ಥರ ಕಲರು ಕೂಡ ಇರಲಿಲ್ಲ, ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಅಂದ್ಬಿಟ್ಟು ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ಇದನ್ನ ತಗೊಂಡೆ. ಹಾಗೆ ಈ ಥರ ಕಲರ್ ಕಾಂಬಿನೇಷನ್ನು ಎಲ್ಲೋ ರೇಯರು, ಅಷ್ಟು ಸಿಗಲ್ಲ. ಇದೊಂಥರ ಯಾವ ಥರ ಸ್ಕೈ ಬ್ಲೂ ಕಲರ್ ಅಂದ್ಕೊಳ್ಳಿ, ಇದು ಸ್ಕೈ ಬ್ಲೂ ಕಲರು. ಅದು ಕ್ಯಾಮ್ರಾದಲ್ಲಿ ಬೇರೆ ಥರನೇ ಶೋ ಆಗ್ತೈತೆ, ಬಟ್ ಇದು ಬೇಬಿ ಪಿಂಕು ಬಾರ್ಡರು, ಹಾಗೆ ಇಲ್ಲಿ ಸ್ಕೈ ಬ್ಲೂ ಕಲರು, ಅದು ಮಧ್ಯದಲ್ಲಿ ಸಿಲ್ವರ್ ಕಲರ್ ಆಗಿ ಜರಿ ವರ್ಕ್ ಬಂದಿದೆ. ಆ್ಯಂಡಾಗಿ ಈ ಕಡೆ ಫುಲ್ಲು ಬಂದಿದೆ. ನಾನು ಫುಲ್ಲು ಓಪನ್ ಮಾಡೋಕ್ಕಾಗಲ್ಲ, ತಿರ್ಗಾ ಫೋಲ್ಡ್ ಮಾಡಿ ಆಗಲ್ಲ. ಈ ಕಡೆ ಪ್ಲೇನು ಬ್ಲೌಸ್ ಪೀಸು, ಈ ಕಡೆ ಇದು ಫುಲ್ಲು. ಸೊ ಇದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಸೂಟ್ ಆಗುತ್ತಾ ಅಂತ ತಿಳಿಸಿ. ಬ್ಲೌಸ್ ಡಿಸೈನ್ ಇನ್ನೂ ಸೆಲೆಕ್ಟ್ ಮಾಡಿಲ್ಲ, ನಾನು ಮಿಷಿನ್ ವರ್ಕ್ಗೆ ಕೊಟ್ಬಿಡ್ತೀನಿ. ನನಗೆ ಏನಂದ್ರೆ ಹ್ಯಾಂಡ್ ವರ್ಕು ಅದೆಲ್ಲ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಡಿಸೈಡ್ ಮಾಡ್ತೀನಿ ಅಂತ. ಹಾಗೆ ಇದ್ರದ್ದು ಪ್ರೈಸ್ ಹೇಳಿಲ್ಲ ಅಲ್ವಾ, ಒಂದು ನಿಮಿಷ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 1900 ರೂಪಾಯಿ. 100 ರೂಪಾಯಿ ಕಮ್ಮಿ, 2000 ರೂಪಾಯಿ. ನಾನು ಹುಣಸೂರ್ಗೆ ಹೋದರೆ ಮಾತ್ರ ನಂದಿನಿ ಸಿಲ್ಕಲ್ಲೇ ತೊಗೊಳ್ಳೋದು. ಅದೇನೋ ನಂಗೆ ಗೊತ್ತಿಲ್ಲ, ಅಲ್ಲೇ ಎಷ್ಟಾಗ್ಬಿಟ್ಟೈತೆ, ಹೋಗಿ ಬಂದು ಅಲ್ಲೇ ತೊಗೊಳ್ತೀನಿ. ನನಗೆ ಅಲ್ಲಿ ಡ್ರೆಸ್ ಕಲೆಕ್ಷನ್ಸ್ಗಿಂತ ಸ್ಯಾರಿ ಕಲೆಕ್ಷನ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಾವು ತಗೊಳ್ಳೋ ಸ್ಯಾರಿಗೆ ವರ್ತ್ ಅಮೌಂಟ್ ಹಾಕಿರ್ತಾರೆ ನನ್ನ ಪ್ರಕಾರ. ನಾವು ತಗೊಳ್ಳೋ ಈ ಸ್ಯಾರಿಗೆ ಈಗ ನಾನು 2000 ಅಂದರೆ ಕೊಡ್ಬೋದು ಅನಿಸುತ್ತೆ. ಅಷ್ಟು ಸಾಫ್ಟಾಗಿದೆ, ಚೆನ್ನಾಗಿದೆ, ಡಿಸೈನ್ ಕೂಡ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದಕ್ಕೆ 2000 ಕೊಡ್ಬೋದಲ್ವಾ? ಆ ರೀತಿಯಾಗಿ ಅಲ್ಲಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನ್ನ ಒಪಿನಿಯನ್ನ ನಾನು ಹೇಳ್ತಾರೆ ನಿಮಗೆ. ಬೇಗ ನಮ್ಮ ಅಪ್ಪನ ರಿಕ್ವೆಸ್ಟ್ ಮಾಡಬೇಕು, ದರ್ಗಕ್ಕೆ ಹೋಗ್ಬಿಟ್ಟು ಬ್ಲೌಸ್ ಡಿಸೈನ್ ಬ್ಲೌಸ್ಗೆ ಕೊಟ್ಟು ಬರಬೇಕು. ಇನ್ನೇನು ಜಾಸ್ತಿ ದಿನ ಏನಿಲ್ಲ, ಬೇಗ ಬಂದೇ ಬಿಡ್ತು ಅವನ ಮದುವೆನೂ ಕೂಡ. ಸೊ ಹೋಗಿ ಕೊಟ್ಟು ಬರ್ತೀನಿ. ನೋಡೋಣ ಅಲ್ಲಿ ಯಾವ ರೀತಿ ಡಿಸೈನ್ ಸೆಲೆಕ್ಟ್ ಮಾಡ್ತೀನಿ. ಅವ್ರು ಯಾವಾಗ ಕೊಡ್ತಾರೆ ನನಗೆ ಕೋಕಿಲಕ್ಕ ಈ ಬ್ಲೌಸಸ್ನ ಅಂತ ಗೊತ್ತಿಲ್ಲ. ಹೋಗಿ ಕೊಟ್ಟು ಬರ್ತೀನಿ. ಈ ಸ್ಯಾರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಿಸ್ ಒನ್ ಸ್ಯಾರಿ ಕರೆಕ್ಟಾಗಿ ಇವನ ಮದುವೆಗೆ 1 ತಿಂಗಳಿಗೆ ಅವ್ರ ಮದುವೆ ಕರೆಕ್ಟಾಗಿ. ಸೊ ಬನ್ನಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ.
ಸೊ ಗೈಸ್ ಬ್ಲೌಸ್ ಕೊಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಅವರು ಕೋಕಿಲಕ್ಕವರು ಶಾಪಲ್ಲಿ ಇರಲಿಲ್ಲ, ಅವರು ಮೈಸೂರಿಗೆ ಹೋಗಿದ್ರಂತೆ. ಸೊ ನಾಳೆ ಹೋಗಿ ಕೊಡ್ತೀನಿ. ಸೊ ಇವತ್ತಿಗೆ ಈ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಬಾಯ್.